ಮಕ್ಕಳೇ, ಎಲ್ಲರಿಗೂ ಬೆಳಗಿನ ವಂದನೆಗಳು. ನಾವು ಇವತ್ತು 8ನೇ ತರಗತಿಯ ಅಧ್ಯಾಯ 2 ಸೂಕ್ಷ್ಮ ಜೀವಿಗಳು, ಮಿತ್ರ ಮತ್ತು ಶತ್ರು ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯವನ್ನು ಈ ತರಗತಿಯಲ್ಲಿ ಮಾಡೋಣ. ಮಕ್ಕಳೇ, ನಮಗೆಲ್ಲ ಗೊತ್ತಿದೆ, ನಾವು ವಾಸಿಸುತ್ತಿರುವಂತಹ ಏನು ಒಂದು ಪರಿಸರ ಅಂತಕ್ಕಂಥದ್ದು ಏನು ಕರಿತೀವೋ, ಆ ಪರಿಸರದಲ್ಲಿ ನಮಗೆಲ್ಲ ಗೊತ್ತಿದೆ, ಪರಿಸರ ಅಂದ ತಕ್ಷಣವೇ ಒಂದು ಪರಿಸರ ಜೈವಿಕ ಮತ್ತು ಅಜೈವಿಕ ಅಂಶಗಳನ್ನು ಒಳಗೊಂಡಿರುತ್ತದೆ ಅಂತಕ್ಕಂಥದ್ದು. ಏನು ಜೈವಿಕ ಅಂಶ ಅಜೈವಿಕ ಅಂಶ ಅಂತ ಹೇಳಿದರೆ, ಜೈವಿಕ ಅಂಶಗಳು ಅಂತ ಹೇಳಿದರೆ ನಾವು ಇಲ್ಲಿ ಉದಾಹರಣೆಗೆ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ನಾವು ತೆಗೆದುಕೊಳ್ತೀವಿ. ಅದೇ ರೀತಿಯಾಗಿ ಅಜೈವಿಕ ಅಂಶಗಳಿಗೆ ಬಂದಾಗ ನಿರ್ಜೀವ ವಸ್ತುಗಳನ್ನು ನಾವು ಅಜೈವಿಕ ಅಂಶಗಳಲ್ಲಿ ಅಭ್ಯಾಸವನ್ನು ಮಾಡುತ್ತೇವೆ. ಈಗ ನಾವು ಜೈವಿಕ ಅಂಶಗಳಿಗೆ ಬಂದಾಗ ಸಸ್ಯಗಳು ಮತ್ತು ಪ್ರಾಣಿಗಳು ಅಂತ ಹೇಳ್ತೀವಿ. ಈ ಒಂದು ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗಕ್ಕೆ ನಾವು ನೋಡಿದಾಗ ಅದರಲ್ಲಿ ವಿಭಿನ್ನ ಬಗೆಯ ಸಸ್ಯಗಳನ್ನು, ಅಂದರೆ ಸೂಕ್ಷ್ಮಾತಿ ಸೂಕ್ಷ್ಮ ಒಂದು ಸಸ್ಯ ಪ್ಲಾಂಕ್ಟಾನಿಂದ ಹಿಡಿದು ದೈತ್ಯಾಕಾರದ ಸಸ್ಯಗಳನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಪ್ರಾಣಿಗಳಿಗೆ ನಾವು ವೀಕ್ಷಿಸಿದಾಗ ಅತಿ ಚಿಕ್ಕ ಜೀವಿಯಿಂದ ಹಿಡಿದು ಅತಿ ದೊಡ್ಡ ಜೀವಿಯನ್ನು ಕೂಡ ನಾವು ಅಭ್ಯಾಸವನ್ನು ಮಾಡ್ತೀವಿ ಅಂತಕ್ಕಂಥದ್ದು. ಮಕ್ಕಳೇ, ನಾವು ಇವತ್ತು ನಮ್ಮ ದಿನನಿತ್ಯದ ಜೀವನದಲ್ಲಿ ಹಾಗೂ ನಮ್ಮ ಪರಿಸರದಲ್ಲಿ ವಿವಿಧ ಬಗೆಯ ಜೀವಿಗಳನ್ನು, ಅಂದರೆ ಸಸ್ಯಗಳನ್ನು ಮತ್ತು ಪ್ರಾಣಿಗಳನ್ನು ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಈ ಒಂದು ಜೀವಿಗಳಲ್ಲಿ ಹಲವು ಜೀವಿಗಳನ್ನು ನಾವು ಬರಿಗಣ್ಣಿನಿಂದ ನೋಡಲು ಸಾಧ್ಯ, ಆದರೆ ಕೆಲವು ಜೀವಿಗಳನ್ನು ನಾವು ನಮ್ಮ ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು. ಹಾಗಾದರೆ ಮಕ್ಕಳೇ, ಇವತ್ತು ನಾವು ನಮ್ಮ ಕಣ್ಣುಗಳು ಅಂಥ ಸೂಕ್ಷ್ಮಾತಿ ಸೂಕ್ಷ್ಮ ತೀಕ್ಷ್ಣವಾಗಿರ್ತಕ್ಕಂತಹ ಜೀವಿಗಳನ್ನು ನೋಡಲು ಸಾಧ್ಯವಿಲ್ಲ. ಅಂತಹ ಜೀವಿಗಳನ್ನು ನಾವು ಸೂಕ್ಷ್ಮ ಜೀವಿಗಳು ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಥವಾ ಮೈಕ್ರೋಬ್ಸ್ ಅಂತೇಳ್ಬಿಟ್ಟು ಕರಿತೀವಿ. ಮಕ್ಕಳ, ಈಗ ನಾವೆಲ್ಲ ನಮ್ಮ ನಿತ್ಯ ಜೀವನದಲ್ಲಿ ನಾವು ಅನೇಕ ಅಂಶಗಳನ್ನು ನಾವು ಕಾಣ್ತಾ ಇದ್ದೀವಿ. ಉದಾಹರಣೆಗೆ ನಮ್ಮ ಮನೆಗಳಲ್ಲಿ ಮಳೆಗಾಲದ ಸಮಯದಲ್ಲಿ ಏನು ಮಾಡ್ತೀವಿ, ನಮ್ಮ ಬ್ರೆಡ್ಡನ್ನು ನಾವು ಹಾಗೆಯೇ ನಮ್ಮ ಮನೆಯಲ್ಲಿ ತೆರೆದಿಟ್ಟಾಗ ಅದು ಕೆಲವು ದಿನಗಳ ಹಾಗೆಯೇ ನಾವು ಬಿಟ್ಟರೆ ಅದರ ಮೇಲೆ ಏನಾಗುತ್ತೆ ಅಂತ ಹೇಳಿದರೆ, ಅದರ ಒಂದು ಬ್ರೆಡ್ಡಿನ ಮೇಲ್ಮೈ ಮೇಲೆ ಬೂದು ಬಿಳಿ ಬಣ್ಣದ ಏನಾಗುತ್ತೆ, ನಾವು ತೇಪೆಗಳು ಉಂಟಾಗಿರುವುದನ್ನು ನಾವು ಗಮನಿಸ್ತೀವಿ. ಆ ಒಂದು ತೇಪೆಗಳು ಯಾಕೆ ಆಗಿದ್ದಾವೆ, ಅದಕ್ಕೆ ಕಾರಣಕರ್ತರು ಯಾರು ಅಂಥದ್ದನ್ನು ನಾವು ನೋಡಿದಾಗ ಅದರಲ್ಲಿ ನಾವು ಬೂಸ್ಟ್ ಅಂತ ಕರಿತೀವಿ. ಬೂಜ್ ಬಂದಿದೆ ಅಂತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ನಾವು ಇನ್ನೂ ನಮ್ಮ ಒಂದು ಮನೆಯಲ್ಲಿ ಮಾಡಿರ್ತಕ್ಕಂಥ ಅನ್ನ, ಅದನ್ನು ನಾವು ಮರೆತು ಏನಾದರೂ ಒಂದು ಸ್ವಲ್ಪ ದಿನ ತೆರೆದಿಟ್ಟಾಗ ಅದು ಕೂಡ ಏನಾಗುತ್ತೆ, ಅದರಲ್ಲಿ ಬೂಜು ಬರ್ತಕ್ಕಂಥದ್ದನ್ನು ನೋಡಿದ್ದೀವಿ. ಜೊತೆಗೆ ನಮ್ಮ ಮನೆಯಲ್ಲಿ ಶೀತಗಾಲದಲ್ಲಿ ಶೀತ ಪ್ರದೇಶಗಳಲ್ಲಿ ತರಕಾರಿಗಳ ಮೇಲೆ, ಅದು ಬೀನ್ಸ್ ಆಗಿರ್ಬೋದು, ಟೊಮಾಟೊ ಹಣ್ಣು ಆಗಿರ್ಬೋದು, ಹೀರೆಕಾಯಿ ಆಗಿರ್ಬೋದು ಅಥವಾ ಸೊಪ್ಪು ಆಗಿರ್ಬೋದು, ಅವುಗಳ ಮೇಲೆ ಬೂಸ್ಟ್ ಬೆಳೀತಕ್ಕಂಥದ್ದನ್ನು ನೋಡಿದ್ದೀವಿ. ಇದಕ್ಕೆ ಕಾರಣಕರ್ತರು ಯಾರವರು ಅಂತಕ್ಕಂಥದ್ದನ್ನು ನಾವು ಆಲೋಚಿಸಿದಾಗ ಆ ಒಂದು ಬೂಸ್ಟಿಗೆ ಕಾರಣಕರ್ತರು ಯಾರೆಂದರೆ ಸೂಕ್ಷ್ಮ ಜೀವಿಗಳು ಅಂತಕ್ಕಂಥದ್ದು. ಈ ಸೂಕ್ಷ್ಮ ಜೀವಿಗಳು ಎಲ್ಲೆಲ್ಲಿರ್ತವೆ ಅಂತಕ್ಕಂಥದ್ದನ್ನು ನಾವು ಆಲೋಚಿಸಿದಾಗ ಈ ಸೂಕ್ಷ್ಮ ಜೀವಿಗಳು ಮಣ್ಣಿನಲ್ಲಿ, ನೀರಿನಲ್ಲಿ, ಗಾಳಿಯಲ್ಲಿ, ಪ್ರಾಣಿಗಳ ದೇಹದ ಮೇಲೆ ಅಥವಾ ಜೀವಿಗಳ ದೇಹದ ಮೇಲೆ
ಜೀವಿಗಳ ದೇಹದ ಒಳಗಡೆಗೆ ಎಲ್ಲ ಕಡೆಗಳಲ್ಲೂ ಈ ಒಂದು ಜೀವಿಗಳು ಇರ್ತವೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗಿದೆ. ಈ ಒಂದು ಜೀವಿಗಳು, ಸೂಕ್ಷ್ಮಾಣು ಜೀವಿಗಳು ಏನು ಮಾಡ್ತವೆ ಅಂತ ಹೇಳಿದರೆ, ಅವು ವಿವಿಧ ಬಗೆಯ ಕಡೆಗಳಲ್ಲಿ ಬೇರೆ ಬೇರೆ ಸೂಕ್ಷ್ಮಾಣು ಜೀವಿಗಳು ಬೇರೆ ಬೇರೆ ಕಡೆಗಳಲ್ಲಿ ಇರ್ತವೆ ಅಂತಕ್ಕಂಥದ್ದು. ನೀರಿನಲ್ಲಿ ಇರ್ತಕ್ಕಂಥವು, ಮಣ್ಣಿನಲ್ಲಿ ಇರ್ತಕ್ಕಂಥವು, ಗಾಳಿನಲ್ಲಿ ಇರ್ತಕ್ಕಂಥವು, ಹೀಗೆ ಜೀವಿಗಳ ದೇಹದ ಮೇಲೆ ಇರ್ತಕ್ಕಂಥ ಸೂಕ್ಷ್ಮ ಜೀವಿಗಳು, ದೇಹದ ಒಳಗಡೆ ಇರ್ತಕ್ಕಂಥ ಸೂಕ್ಷ್ಮ ಜೀವಿಗಳು. ಮಕ್ಕಳೇ, ಈಗ ನಾವು ಈ ಒಂದು ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಏನಂತ ಹೇಳ್ಬಿಟ್ಟು, ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಾವೇನು ಮಾಡ್ತೀವಿ, ಅನೇಕ ಬಗೆಯ ಜೀವಿಗಳನ್ನು ಕಾಣ್ತೀವಿ. ಅವುಗಳಲ್ಲಿ ಗಾತ್ರದಲ್ಲಿ ಕೆಲವು ದೊಡ್ಡದಾಗಿದ್ದರೆ ಕೆಲವು ಗಾತ್ರದಲ್ಲಿ ಚಿಕ್ಕದಾಗಿರುತ್ತವೆ. ಅರ್ಥ ಆಯ್ತಲ್ಲ ನಿಮಗೆ? ಹಾಗಾದರೆ ಕೆಲವು ಜೀವಿಗಳು ನಮ್ಮ ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ಅಂತಹ ಜೀವಿಗಳನ್ನು ನಾವು ಸೂಕ್ಷ್ಮ ಜೀವಿಗಳು ಎಂದು ಕರಿತೀವಿ. ಈ ಜೀವಿಗಳನ್ನು ನಾವು ನೋಡಲು ಯಾವ ಉಪಕರಣ ಬಳಸಬೇಕಾಗ್ತದೆ ಅಂತ ಹೇಳಿದರೆ, ನಾವು ಅದನ್ನು ಸೂಕ್ಷ್ಮ ದರ್ಶಕ ಅಂತಕ್ಕಂಥದ್ದು ಒಂದು ಇದಿದೆ. ಸೂಕ್ಷ್ಮ ದರ್ಶಕ ಏನು ಅದು? ಇಲ್ಲಿ ನಾವು ಸೂಕ್ಷ್ಮ ದರ್ಶಕವನ್ನು ನಾವು ನೋಡ್ಬೋದು. ಇಲ್ಲಿ ನನ್ನ ಮಕ್ಕಳಿಗೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಇದೇನೇ ಸೂಕ್ಷ್ಮ ದರ್ಶಕ. ಈ ಸೂಕ್ಷ್ಮ ದರ್ಶಕ ಇದೆಯಲ್ಲ, ಈ ಸೂಕ್ಷ್ಮ ದರ್ಶಕವನ್ನು ಬಳಕೆ ಮಾಡಿ ಇದಕ್ಕೆ ನಾವು ಏನಂತ ಕರಿತೀವಿ, ಮೈಕ್ರೋಸ್ಕೋಪ್ ಅಂತ ಕರಿತೀವಿ. ಈ ಮೈಕ್ರೋಸ್ಕೋಪನ್ನು ನಾವೇನು ಮಾಡ್ತೀವಿ, ಬಳಕೆ ಮಾಡಿ ನಾವೇನು ಮಾಡ್ತೀವಿ, ಸೂಕ್ಷ್ಮ ಜೀವಿಗಳನ್ನು ನೋಡ್ತೀವಿ ಅಂತಕ್ಕಂಥದ್ದು. ಹಾಗಾದರೆ ಈ ಒಂದು ಸೂಕ್ಷ್ಮ ಜೀವಿಗಳಿಗೆ ಕನ್ನಡದಲ್ಲಿ ಸೂಕ್ಷ್ಮ ಜೀವಿಗಳು ಅಂತ ಕರೆದ್ರೆ, ಇಂಗ್ಲೀಷ್ನಲ್ಲಿ ಇದನ್ನು ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತೇಳ್ಬಿಟ್ಟು ಕರಿತೀವಿ. ಜೊತೆಗೆ ಅದಕ್ಕೆ ಮೈಕ್ರೋಬ್ಸ್ ಅಂತಲೂ ಕೂಡ ಕರಿತೀವಿ ಅಂತಕ್ಕಂಥದ್ದು. ಮಕ್ಕಳೇ, ಈ ಒಂದು ಸೂಕ್ಷ್ಮ ಜೀವಿಗಳನ್ನು ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ, 4 ಪ್ರಮುಖ ಗುಂಪುಗಳಾಗಿ ಅದನ್ನು ವಿಂಗಡಣೆಯನ್ನು ಮಾಡಿದ್ದೀವಿ ಅಂತಕ್ಕಂಥದ್ದು. ಈಗ ನಿಮಗೆ ಅರ್ಥ ಆಗ್ತಾ ಇದೆ. ಈಗ ನಾವು ನೋಡ್ತಾ ಇದ್ದೀವಿ ಸೂಕ್ಷ್ಮ ಜೀವಿಗಳ ವರ್ಗೀಕರಣ ಅಂತಕ್ಕಂಥದ್ದು. ಈಗ ನಾವು ನಮ್ಮ ಅಭ್ಯಾಸಕ್ಕೋಸ್ಕರವಾಗಿ ನಾವು ಬೇರೆ ಬೇರೆ ಸೂಕ್ಷ್ಮ ಜೀವಿಗಳು ಯಾವ್ಯಾವು, ಅವುಗಳಿಂದ ಅವು ಎಲ್ಲಿರ್ತವೆ, ಅವುಗಳಿಂದ ಬರ್ತಕ್ಕಂಥ ರೋಗಗಳು ಯಾವ್ಯಾವು, ಅದನ್ನು ನಾವು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ನಾವೇನು ಮಾಡಿದ್ದೀವಿ, ಸರಳವಾಗಿ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಅವುಗಳನ್ನು ಏನು ಮಾಡಿದ್ದೀವಿ, ಗುಂಪುಗಳಾಗಿ ವರ್ಗೀಕರಣ ಮಾಡಿದ್ದೇವೆ. ಮೊದಲನೇ ಗುಂಪಿನಲ್ಲಿರ್ತಕ್ಕಂಥ ಜೀವಿ ಯಾವುದು ಅಂತ ಹೇಳಿದರೆ ಬ್ಯಾಕ್ಟೀರಿಯಾ. ಎರಡನೇದು ಯಾವುದು ಅಂತ ಹೇಳಿದರೆ ಶಿಲೀಂಧ್ರ. ಮೂರನೇದು ಯಾವುದು ಅಂತ ಹೇಳಿದರೆ ಪ್ರೋಟೋಜೋವಾ. ನಾಲ್ಕನೇದಾಗಿರ್ತಕ್ಕಂಥದ್ದು ಶೈವಲಗಳು. ಈ ರೀತಿಯಾಗಿ ನಾವು ಸೂಕ್ಷ್ಮ ಜೀವಿಗಳನ್ನು ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ 4 ಗುಂಪುಗಳಾಗಿ ವರ್ಗೀಕರಣವನ್ನು ಮಾಡ್ತಾ ಇದ್ದೀವಿ. ಮಕ್ಕಳೇ, ಈಗ ನಿಮಗೆಲ್ಲ ಗೊತ್ತಾಗಿದೆ ಅನ್ನಿಸ್ತಾ ಇದೆ. ನಾವು ಇದನ್ನು ಏನು ಅಂತ ಹೇಳಿದರೆ, ನಾವು ಈ ಜೀವಿಗಳನ್ನು 4 ಗುಂಪುಗಳಾಗಿ ವರ್ಗೀಕರಣ ಮಾಡಿದ್ದೀವಿ ಅಂತಕ್ಕಂಥದ್ದು. ಈಗ ನಾವು ಈ ಒಂದು ಇದನ್ನು ಯಾವುದು ಅಂತ ಹೇಳಿದರೆ, ನಮ್ಮ ಈ ಜೀವಿಗಳು ಏನೇನು ಎಲ್ಲೆಲ್ಲಿರ್ತವೆ ಅಂತಕ್ಕಂಥದ್ದು. ಈಗ ನಾವು ಫಸ್ಟ್ 4 ಗುಂಪುಗಳು ಹೇಳಿದ್ವಿ, ವರ್ಗೀಕರಣ ಮಾಡಿದ್ವಿ. ಅಂದರೆ ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋವಾ, ಶೈವಲಗಳು. ಮಕ್ಕಳ, ಇನ್ನೊಂದು ಜೀವಿ ಕೂಡ ಇದೆ, ಸೂಕ್ಷ್ಮ ಜೀವಿ. ಅದು ಯಾವುದು ಅಂತ ಹೇಳಿದರೆ ವೈರಸ್ ಅಂತಕ್ಕಂಥದ್ದು. ಆ ವೈರಸ್ ಏನಾಗಿದೆ ಅಂತ ಹೇಳಿದರೆ, ಇದೂ ಸಹ ಒಂದು ಸೂಕ್ಷ್ಮ ಗಾತ್ರವನ್ನು ಹೊಂದಿರತಕ್ಕಂಥ ಜೀವಿ, ಅಂದರೆ ಸೂಕ್ಷ್ಮ ಜೀವಿ. ಆದರೆ ಈ ಒಂದು ವೈರಸ್ ಏನಾಗಿದೆ, ಬೇರೆ ಜೀವಿಗಳಿಗಿಂತ, ಬೇರೆ ಸೂಕ್ಷ್ಮ ಜೀವಿಗಳಿಗಿಂತ ಏನಾಗಿದೆ, ವಿಭಿನ್ನವಾಗಿರತಕ್ಕಂಥದ್ದು. ಕಾರಣ, ಈ ಒಂದು ವೈರಸ್ ಏನಾಗ್ತದೆ ಅಂತ ಹೇಳಿದರೆ, ಅತಿಥಿಯ ಜೀವಿಯ ಕೋಶದೊಳಗೆ ಏನಾಗುತ್ತೆ, ಸೇರಿಕೊಂಡು ಅಲ್ಲಿ ಹೋಗಿ ಒಳಗಡೆಗೆ ದೇಹಗತವಾಗಿ ಅದೇನು ಮಾಡ್ತದೆ, ತನ್ನ ಒಂದು ಸಂತಾನವನ್ನು ಏನು ಮಾಡ್ತದೆ, ಅಭಿವೃದ್ಧಿಪಡಿಸುತ್ತದೆ. ಅಂದರೆ ಅಲ್ಲಿ ತನ್ನ ಒಂದು ಸಂತತಿಯನ್ನು ಹೆಚ್ಚು ಮಾಡ್ತದೆ.
ಆ ಒಂದು ಕ್ರಿಯೆಗೆ ನಾವು ಸಂತಾನೋತ್ಪತ್ತಿ ಅಂತೇಳ್ಬಿಟ್ಟು ಕರೀತೀವಿ. ಅಂದರೆ ಮಕ್ಕಳೇ, ನಮಗೆಲ್ಲ ಗೊತ್ತಾಯಿತು, ವೈರಸ್ಗಳು ಕೂಡ ಒಂದು ಬಗೆಯ ಸೂಕ್ಷ್ಮ ಜೀವಿಗಳು. ಇವುಗಳು ಬೇರೆ ಸೂಕ್ಷ್ಮ ಜೀವಿಗಳಿಗಿಂತ ವಿಭಿನ್ನವಾಗಿರ್ತಕ್ಕಂಥ ಜೀವಿ. ಈ ಜೀವಿ ಏನು ಮಾಡ್ತದೆ, ಬೇರೆ ಜೀವಿಗಳ ದೇಹದ ಒಳಗಡೆಗೆ ಸೇರಿಕೊಂಡು ತನ್ನ ಸಂತಾನಾಭಿವೃದ್ಧಿಯನ್ನು ಮಾಡುತ್ತದೆ. ಈಗ ಈ ಒಂದು ಗುಂಪಿಗೆ ನಾವು ಸೂಕ್ಷ್ಮ ಜೀವಿಗಳಿಗೆ ಬಂದಾಗ ಬ್ಯಾಕ್ಟೀರಿಯಾ ಇದೆಯಲ್ಲ, ಅದು ಏನಾಗಿದೆ ಅಂತ ಹೇಳಿದರೆ ಅದು ಸಸ್ಯ ಅಥವಾ ಪ್ರಾಣಿಯಾಗಿರ್ಬೋದು. ಈಗ ನಾವು ಈ ಒಂದು ಇದರಲ್ಲಿ ಯಾವುದು ಅಂತ ಹೇಳಿದರೆ, ಈ ವೈರಸ್ಗಳು ಯಾವ್ಯಾವ ಇದನ್ನು ತೊಂದರೆಗಳನ್ನು ಉಂಟು ಮಾಡ್ತದೆ ಅಂತಕ್ಕಂಥದ್ದು, ವೈರಸ್ನಿಂದ ಬರ್ತಕ್ಕಂತಹ ರೋಗಗಳು ಯಾವ್ಯಾವು ಅಂತ ನಾವೀಗ ಹೇಳಿದ್ವಿ. ಯಾವುದು ಅಂದರೆ ಈ ವಿಭಿನ್ನವಾಗಿರ್ತಕ್ಕಂಥ ಒಂದು ಸೂಕ್ಷ್ಮ ಜೀವಿ ಯಾವುದು, ವೈರಸ್. ಇದೇನು ಮಾಡ್ತದೆ ಅಂತ ಹೇಳಿದರೆ ಕೆಲವು ರೋಗಗಳನ್ನು ಉಂಟು ಮಾಡುತ್ತದೆ, ಕೆಲವು ಕಾಯಿಲೆಗಳನ್ನು ಉಂಟು ಮಾಡುತ್ತದೆ. ಸಾಮಾನ್ಯವಾಗಿ ನಾವು ಕಾಣ್ತಕ್ಕಂಥ ಕಾಯಿಲೆಗಳು ಯಾವುದು ಅಂತ ಹೇಳಿದರೆ ಶೀತ ಆಗಿರ್ಬೋದು, ಫ್ಲೂ ಅಥವಾ ಇನ್ಫ್ಲೂಯೆನ್ಸಾ ಅಂತ ನಾವಂತ ಕರಿಬೋದು. ಮತ್ತು ಕೆಲವು ಬಗೆಯ ಏನಾಗುತ್ತೆ ಅಂತ ಹೇಳಿದರೆ ಹಲವು ಬಗೆಯ ಕೆಮ್ಮುಗಳಾಗಿರ್ಬೋದು. ಇದು ಏನಾಗುತ್ತೆ, ವೈರಸ್ಸಿಂದ ಹರಡ್ತಕ್ಕಂತಹ ರೋಗಗಳಾಗಿದ್ದಾವೆ ಅಂತಕ್ಕಂಥದ್ದು. ಇನ್ನು ಇದ್ರ ಜೊತೆಗೆ ಕೆಲವು ರೋಗಗಳು ಕೂಡ ನಾವು ವೈರಸ್ನಿಂದ ಇವತ್ತು ಕಾಣ್ತಾ ಇದ್ದೀವಿ. ಇವತ್ತು ಭಯಾನಕವಾಗಿರ್ತಕ್ಕಂಥ ರೋಗ ನಿಮಗೆಲ್ಲ ಗೊತ್ತಿದೆ, ಏಡ್ಸ್ ಅಂತಕ್ಕಂಥದ್ದು ನೀವು ಕೇಳ್ತಾ ಇದ್ದೀರಾ. ಇದಕ್ಕಿನ್ನು ಈ ಒಂದು ರೋಗ ಏಡ್ಸ್ ಅಂತಕ್ಕಂಥದ್ದು HIV ಎಂಬ ರೋಗಾಣುವಿನಿಂದ ಹರಡುತ್ತದೆ ಅಂತಕ್ಕಂಥದ್ದು. ಇದರ ಜೊತೆಗೆ ಪೋಲಿಯೋ ರೋಗ ಆಗಿರ್ಬೋದು, ಸೀತಾಳೆ ಸಿಡುಬು ಆಗಿರ್ಬೋದು, ಇನ್ನೂ ಇತರೆ ರೋಗಗಳು ಕೂಡ ಈ ಒಂದು ವೈರಸ್ನಿಂದ ಇವತ್ತು ನಮ್ಮ ಜಗತ್ತಲ್ಲಿ ಕಾಡ್ತಾ ಇರ್ತಕ್ಕಂಥ ರೋಗಗಳಾಗಿದ್ದಾವೆ. ಅದೇ ರೀತಿಯಾಗಿ ಈಗ ನಾವು ಪ್ರೋಟೋಜೋವಾ ಅಂತಕ್ಕಂಥದ್ದಿದೆ. ಪ್ರೋಟೋಜೋವಾ ಅಂತ ಹೇಳಿದರೆ ಏನು? ಇಂಗ್ಲೀಷ್ನಲ್ಲಿ ಈ ಪದದ ಅರ್ಥ ಪ್ರೋಟೋ ಅಂತ ಹೇಳಿದರೆ ಮೊದಲ, ಝೋವಾ ಅಂತ ಹೇಳಿದರೆ ಪ್ರಾಣಿ. ಅಂದರೆ ಈ ಒಂದು ಭೂಮಂಡಲದ ಮೇಲೆ ಮೊಟ್ಟ ಮೊದಲು ಕಂಡುಬಂದಂತಹ ಜೀವಿಗಳು ಪ್ರೋಟೋಜೋವಾಗಳಾಗಿವೆ. ಪ್ರೋಟೋ ಅಂತ ಹೇಳಿದರೆ ಮೊದಲ, ಫಸ್ಟ್ ಅಂತ ಹೇಳಿಬಿಟ್ಟು ಕರಿತೀವಿ. ಪ್ರೋಟೋ ಮೀನ್ಸ್ ಫಸ್ಟ್, ಝೋವಾ ಮೀನ್ಸ್ ಅನಿಮಲ್. ಈ ರೀತಿಯಾಗಿ ಈ ಒಂದು ಪ್ರೋಟೋಜೋವಾಗಳು ಕೂಡ ಏನಾಗಿದ್ದಾವೆ, ಒಂದು ಬಗೆಯ ಸೂಕ್ಷ್ಮಾಣು ಜೀವಿಗಳಾಗಿವೆ. ಈ ಜೀವಿಗಳು ಏನು ಮಾಡ್ತವೆ ಅಂತ ಹೇಳಿದರೆ ನಮ್ಮ ಬೇರೆ ಬೇರೆ ರೋಗಗಳನ್ನು ಉಂಟು ಮಾಡ್ತವೆ ಅಂತಕ್ಕಂಥದ್ದು. ಯಾವ್ಯಾವ ರೋಗಗಳನ್ನು ಉಂಟು ಮಾಡ್ತಾವಪ್ಪ ಅಂತ ಹೇಳಿದರೆ ನಾವೀಗ ನಮಗೆ ಗೊತ್ತಿದೆ ಯಾವುದು ಅಂತ ಹೇಳಿದರೆ ಒಂದು ಟೈಫಾಯ್ಡ್ ಆಗಿರ್ಬೋದು, ಕ್ಷಯ ಆಗಿರ್ಬೋದು. ಇವುಗಳು ಯಾವುದರಿಂದ ಬರ್ತವೆ ಅಂತ ಹೇಳಿದರೆ ಇವುಗಳು ಇದು ಬೇದಿ ಮತ್ತು ಮಲೇರಿಯಾಗಳು ರೋಗ ಇದ್ದಾವಲ್ಲ, ಅವುಗಳು ಪ್ರೋಟೋಜೋವಾಗಳಿಂದ ಬರ್ತಕ್ಕಂತಹ ರೋಗಗಳಾಗಿದ್ದಾವೆ. ಯಾವ್ಯಾವುದು ಇನ್ನೊಮ್ಮೆ ಹೇಳ್ತೀನಿ. ಪ್ರೋಟೋಜೋವಾಗಳು ಉಂಟು ಮಾಡ್ತಕ್ಕಂಥ ರೋಗಗಳು ಬೇದಿ ಮತ್ತು ಮಲೇರಿಯಾ. ಈಗ ನಾವು ಕಾಲರಾ ರೋಗ ಅಂತ ನಾವು ಕೇಳಿರ್ಬೋದು. ಕಾಲರಾ ಅಂತ ಹೇಳಿದರೆ ಇದು ನೀರಿನಿಂದ ಬರ್ತಕ್ಕಂಥ ವಿಬ್ರಿಯೋ ಕಾಲರೆ ಎಂಬ ಒಂದು ಸೂಕ್ಷ್ಮ ಜೀವಿ, ಅದರಿಂದ ಬರ್ತಕ್ಕಂಥ ಒಂದು ರೋಗ. ಇದನ್ನು ನಾವು ಕಾಲರಾ ರೋಗ ಅಂತ ಕರಿತೀವಿ. ಈ ಕಾಲರಾ ಆಗಿರ್ಬೋದು, ಬೇದಿ ಆಗಿರ್ಬೋದು ಅಥವಾ ಮಲೇರಿಯಾ ಆಗಿರ್ಬೋದು, ಇವುಗಳು ಪ್ರೋಟೋಜೋವಾಗಳಿಂದ ಬರ್ತಕ್ಕಂಥ ರೋಗಗಳಾಗಿದ್ದಾವೆ. ಹಾಗಾದರೆ ಈಗ ನಾವು ಬ್ಯಾಕ್ಟೀರಿಯಾಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗ ಬ್ಯಾಕ್ಟೀರಿಯಾ ಚಿತ್ರದಲ್ಲಿ, ಈಗ ಬ್ಯಾಕ್ಟೀರಿಯಾಗಳು ಹಲವು ಆಕಾರಗಳಲ್ಲಿ ಇವು ಇರ್ತವೆ ಅಂತಕ್ಕಂಥದ್ದು. ಒಂದೇ ಬಗೆಯ ಬ್ಯಾಕ್ಟೀರಿಯಾಗಳಿರಲ್ಲ, ಒಂದು ಆಕಾರದಲ್ಲಿರಲ್ಲ, ಬೇರೆ ಬೇರೆ ಆಕಾರಗಳಲ್ಲಿ ಈ ಬ್ಯಾಕ್ಟೀರಿಯಾಗಳು ಇರುತ್ತವೆ. ಈ ಬ್ಯಾಕ್ಟೀರಿಯಾಗಳು ಕೂಡ ಏನು ಮಾಡ್ತವೆ, ಬೇರೆ ಬೇರೆ ರೋಗಗಳನ್ನು ಉಂಟು ಮಾಡುತ್ತವೆ ಅಂತಕ್ಕಂಥದ್ದು. ಈಗ ಬ್ಯಾಕ್ಟೀರಿಯಾಗಳು ಹರಡ್ತಕ್ಕಂಥ ರೋಗಗಳು ಯಾವ್ಯಾವಪ್ಪ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡಿದಾಗ ನಮಗೆಲ್ಲ ಸಾಮಾನ್ಯವಾಗಿ ನಾವೆಲ್ಲ ಕೇಳ್ತಾ ಇರ್ತೀವಿ, ಏನಾಗಿದೆ, ಟೈಫಾಯ್ಡ್ ಕಾಯಿಲೆ ಆಗಿದೆ. ಟೈಫಾಯ್ಡ್ ಅಂತ ಹೇಳಿದ್ರೇನು, ಮಗು ಹಗಲೊತ್ತೆಲ್ಲ ಆರಾಮಾಗಿರ್ತದೆ, ಸಂಜೆ ಆದ ತಕ್ಷಣ ಏನಾಗುತ್ತೆ, ಜ್ವರ ಬರ್ತದೆ, ಮೈಯೆಲ್ಲ ತುಂಬ ಬಿಸಿಯಾಗುತ್ತೆ, ರಾತ್ರಿ ಎಲ್ಲ ತುಂಬ ಮೈ ಬಿಸಿಯಾಗಿರ್ತದೆ ಅಂತ ಹೇಳ್ತೀವಿ. ಟೈಫಾಯ್ಡ್ಗೆ ಇದು ಒಂದು ಕಾರಣ ಯಾರು ನಮಗೆಲ್ಲ ಗೊತ್ತಿದೆ. ಟೈಫಾಯ್ಡ್ ಹೆಸರು ಕೇಳ್ತೀವಿ ನಾವು. ಅದಕ್ಕೆ ಕಾರಣಕರ್ತರು ಯಾರಪ್ಪ, ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು. ಈ ಬ್ಯಾಕ್ಟೀರಿಯಾ ಏನು ಮಾಡ್ತದೆ, ಈ ಟೈಫಾಯ್ಡ್ ರೋಗವನ್ನು
ಉಂಟು ಮಾಡುತ್ತದೆ. ಅದೇ ರೀತಿಯಾಗಿ ಕ್ಷಯ ರೋಗ, ಕ್ಷಯ ಅಂತ ಹೇಳಿದರೆ ಏನೋ ಟಿ ಬಿ ಕಾಯಿಲೆ ಆಗಿರೋರು ಹೆಂಗಿರ್ತಾರೆ, ತುಂಬ ತೆಳ್ಳಗಾಗಿರ್ತಾರೆ. ಅವ್ರ ದೇಹದಲ್ಲಿ ಅಷ್ಟು ದಪ್ಪ ಇರಲ್ಲ, ತುಂಬ ಲೀನ್ ಆಗಿರ್ತಾರೆ. ಈ ಟಿ ಬಿ ಒಂದು ಕೆಮ್ತಾ ಹೋಗ್ತಾರೆ. ಇದು ಯಾಕೆ ಆಗ್ತದೆ ಅಂತ ಹೇಳಿದರೆ ಅದು ಒಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗ. ಹೆಚ್ಚಾಗಿ ಇದು ಈ ಏನು ಮದ್ಯಪಾನ ಮಾಡ್ತಕ್ಕಂಥವ್ರು, ಧೂಮಪಾನ ಮಾಡ್ತಕ್ಕಂಥ ವ್ಯಕ್ತಿಗಳಲ್ಲಿ ಈ ಒಂದು ಕಾಯಿಲೆ ಹೆಚ್ಚಾಗಿ ಕಂಡುಬರ್ತದೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಕಾಲರಾ ಕೂಡ ಇದೆ, ಒಂದು ರೋಗ ಇದೆ. ಇದು ಬ್ಯಾಕ್ಟೀರಿಯಾಗಳಿಂದನೇ ಬರ್ತಕ್ಕಂಥದ್ದು. ವಿಬ್ರಿಯೋ ಕಾಲರೆ ಅಂತಕ್ಕಂಥ ಒಂದು ಇದರಿಂದ ಸೂಕ್ಷ್ಮಾಣುಜೀವಿ ಈ ಕಾಲರಾ ರೋಗವನ್ನು ಉಂಟು ಮಾಡುತ್ತದೆ ಅಂತಕ್ಕಂಥದ್ದು. ಅದರ ಜೊತೆಗೆ ಪ್ಲೇಗ್ ಅಂತಕ್ಕಂಥ ಒಂದು ರೋಗ ಇತ್ತು. ಸುಮಾರು 100 ವರ್ಷಗಳ ಹಿಂದೆ ಈ ಒಂದು ರೋಗ ಇತ್ತು. ಈ ಪ್ಲೇಗ್ ರೋಗ ಬಂದಿದೆ ಅಂತ ಹೇಳಿದರೆ ಏನಾಗಿತ್ತು, ತುಂಬ ಭಯಾನಕವಾಗಿರ್ತಕ್ಕಂಥ ರೋಗ. ಇಲ್ಲಿ ಸಾವುಗಳು ಹೆಚ್ಚಾಗಿದ್ವು. ಈ ಒಂದು ಪ್ಲೇಗ್ ರೋಗ ಬಂದಾಗ ಸುಮಾರು ಎಷ್ಟು ಜನ ಸತ್ತೋಗಿದ್ದಾರೆ ಅಂತ ಹೇಳಿದರೆ, ಅವ್ರು ತಿರ್ಗಾ ಇನ್ನು ಕೆಲವು ದಿನಗಳಲ್ಲೇ ಮತ್ತು ತುಂಬ ಜನ ಏನಾಗ್ತಾಯಿದ್ರು, ಸಾವಿಗೆ ಒಳಗಾಗ್ತಾಯಿದ್ರು. ಅಂದರೆ ಆವಾಗ ಇನ್ನೂ ಲಸಿಕೆಯನ್ನು ಕಂಡುಹಿಡಿದಿರಲಿಲ್ಲ ಈ ಒಂದು ಪ್ಲೇಗಿಗೆ. ಹಾಗಾಗಿ ಈ ಬ್ಯಾಕ್ಟೀರಿಯಾದಿಂದ ಹರಡ್ತಕ್ಕಂಥ ಇನ್ನೊಂದು ರೋಗ ಯಾವುದು ಅಂತ ಹೇಳಿದರೆ ಪ್ಲೇಗ್ ರೋಗ ಅಂತಕ್ಕಂಥದ್ದು. ಮಕ್ಕಳೇ, ಅದ್ರ ಜೊತೆಗೆ ಆಹಾರ ವಿಷಮಯವಾಗುವುದು ಅಂತಕ್ಕಂಥದ್ದು ಹೇಳ್ತದೆ ನಾವಿಲ್ಲಿ. ಏನು ಆಹಾರ ವಿಷಮಯವಾಗುವುದು ಅಂತ ಹೇಳಿದರೆ ಫುಡ್ ಪಾಯ್ಸನಿಂಗ್ ಅಂತ ನೀವು ಕೇಳಿರ್ಬೋದು. ಫುಡ್ ಪಾಯ್ಸನಿಂಗ್ ಯಾವಾಗ ಆಗುತ್ತೆ? ಈಗ ನಾವೆಲ್ಲ ದಿನಪತ್ರಿಕೆಗಳಲ್ಲೆಲ್ಲ ನೋಡ್ತಾ ಇರ್ತೀವಿ, ನಾವು ಮಾಡ್ತಕ್ಕಂತಹ ಅಡುಗೆ ಕೋಣೆಯಲ್ಲಿ ಅದು ಪಾತ್ರೆ ಸರಿ ಇಲ್ಲದೆ ಇದ್ದಾಗ, ಅಥವಾ ನಾವು ಬಳಸ್ತಕ್ಕಂತಹ ನೀರು ಸರಿ ಇಲ್ಲದೆ ಇದ್ದಾಗ, ಅಥವಾ ನಾವು ಅಡುಗೆ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಸಮಯದಲ್ಲಿ ಈ ಅಡುಗೆ ಕೋಣೆಯಲ್ಲಿರ್ತಕ್ಕಂಥ ಏನಾದರೂ ಸಾಂಬಾರಲ್ಲಿ ಅಥವಾ ಅನ್ನದಲ್ಲಿ ಬಿದ್ದಾಗ ಏನಾಗುತ್ತೆ, ಅದು ಆಹಾರ ವಿಷಮಯವಾಗಿ ನಾವು ತುಂಬ ಜನಗಳು ಇದರಿಂದ ಸಮಸ್ಯೆಗೆ ಒಳಗಾಗಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಕೆಲವೊಮ್ಮೆ ನಾವು ದಿನಪತ್ರಿಕೆಯಲ್ಲಿ, ನಮ್ಮ ಟಿ ವಿಯಲ್ಲಿ ನಾವು ಇದನ್ನು ಕೇಳ್ತಾ ಇರ್ತೀವಿ. ಈ ಆಹಾರ ವಿಷಮಯವಾಗ್ತಕ್ಕಂಥದ್ದು ಯಾರಿಂದ ಆಗ್ತದಪ್ಪ ಅಂತ ಹೇಳಿದರೆ ಇದು ಕೂಡ ಬ್ಯಾಕ್ಟೀರಿಯಾಗಳಿಂದ ಆಗ್ತಕ್ಕಂಥ ಒಂದು ತೊಂದರೆಯಾಗಿದೆ. ಇನ್ನೊಂದು ರೋಗ ಕೂಡ ಇದಕ್ಕೆ ಇದೆ, ಗೊನೋರಿಯಾ ಅಂತಕ್ಕಂಥದ್ದು ಇನ್ನೊಂದು ಕಾಯಿಲೆ ಇದೆ. ಆ ಕಾಯಿಲೆಗೂ ಕಾರಣಕರ್ತರು ಯಾರು ಅಂತ ಹೇಳಿದರೆ ಬ್ಯಾಕ್ಟೀರಿಯಾಗಳು. ಮಕ್ಕಳೀಗ ನಿಮಗೆ ಗೊತ್ತಾಯಿತು, ಈ ಬ್ಯಾಕ್ಟೀರಿಯಾ ಕೂಡ ಒಂದು ಸೂಕ್ಷ್ಮ ಜೀವಿಯಾಗಿದ್ದು ಇದು ಕೂಡ ಏನು ಮಾಡ್ತದೆ, ಅನೇಕ ಬಗೆಯ ರೋಗಗಳನ್ನು ಉಂಟು ಮಾಡುತ್ತದೆ. ಟೈಫಾಯ್ಡ್, ಕ್ಷಯ, ಕಾಲರಾ, ಪ್ಲೇಗ್, ಆಹಾರ ವಿಷಮಯವಾಗುವುದು, ಗೊನೋರಿಯಾ. ಮಕ್ಕಳು, ಈಗ ನಾವು ಶಿಲೀಂಧ್ರಗಳು ಅಂತ ಅಭ್ಯಾಸ ಮಾಡಿದ್ವಿ. ಶಿಲೀಂಧ್ರಗಳು ಅಂತ ಹೇಳಿದರೆ ಏನು? ಈಗ ಶಿಲೀಂಧ್ರಗಳು ನಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಶಿಲೀಂಧ್ರಗಳು ಯಾವ್ಯಾವು? ಆಸ್ಪರ್ಜಿಲ್ಲಸ್, ಪೆನ್ಸಿಲಿಯಂ, ಬ್ರೆಡ್ ಮೋಲ್ಡ್ ಅಂತಕ್ಕಂಥದ್ದಿದೆ. ಆಸ್ಪರ್ಜಿಲ್ಲಸ್ ಅಂತಕ್ಕಂಥದ್ದು ಅದು ಒಂದು ಬಗೆಯ ಶಿಲೀಂಧ್ರ. ಅನಂತರ ಪೆನ್ಸಿಲಿಯಂ, ಇನ್ನೊಂದು ಬ್ರೆಡ್ ಮೋಲ್ಡ್. ಈಗ ವಿಶೇಷವಾಗಿ ನಾವು ಈ 3 ಶಿಲೀಂಧ್ರಗಳಲ್ಲಿ ಒಂದು ಶಿಲೀಂಧ್ರ ತುಂಬ ಉಪಯೋಗಕ್ಕೆ ಬರ್ತಕ್ಕಂಥದ್ದಿದೆ, ಅದು ಪೆನ್ಸಿಲಿಯಂ. ಪೆನ್ಸಿಲಿಯಂ ಅಂದರೆ ಇದು ಒಂದು ಸಾಮಾನ್ಯವಾಗಿ ಈ ಆಸ್ಪತ್ರೆಗಳಲ್ಲಿ ಅನೇಕ ರೋಗಗಳಿಗೆ ಕೊಡ್ತಕ್ಕಂಥ ಒಂದು ಚುಚ್ಚುಮದ್ದಿದೆ. ಅದಕ್ಕೆ ಪೆನ್ಸಿಲಿನ್ ಅಂತ ನಾವು ಕರಿತೀವಿ. ಆ ಪೆನ್ಸಿಲಿನ್ ಅಂತಕ್ಕಂಥದ್ದು ಒಂದು ಬಗೆಯ ಶಿಲೀಂಧ್ರ. ಅದರ ಹೆಸರು ಪೆನ್ಸಿಲಿಯಂ ನೊಟೇಟಮ್. ಪೆನ್ಸಿಲಿಯಂ ನೊಟೇಟಮ್ ಎಂಬುವಂತಹ ಶಿಲೀಂಧ್ರದಿಂದ ಏನು ಮಾಡ್ತಾರೆ, ಈ ಒಂದು ಪೆನ್ಸಿಲಿನ್ ಇಂಜೆಕ್ಷನನ್ನು ಏನು ಮಾಡ್ತಾರೆ, ಲಸಿಕೆಯನ್ನು ತಯಾರು ಮಾಡ್ತಾರೆ ಅಂತಕ್ಕಂಥದ್ದು. ಇದು ಅನೇಕ ಬಗೆಯ ತೊಂದರೆಗಳಿಗೆ ಇದೊಂದು ಚುಚ್ಚುಮದ್ದನ್ನು ನಾವು ಆಸ್ಪತ್ರೆಗಳಲ್ಲಿ ಇದನ್ನು ನೀಡ್ತಾರೆ ಅಂತಕ್ಕಂಥದ್ದು. ಹಾಗಾಗಿ ಈ ಶಿಲೀಂಧ್ರಗಳಲ್ಲಿ ಬರ್ತಕ್ಕಂತಹ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಶಿಲೀಂಧ್ರ ಯಾವುದು ಅಂದರೆ ಪೆನ್ಸಿಲಿಯಂ. ಇನ್ನೊಂದು ಬ್ರೆಡ್ ಮೋಲ್ಡ್ ಅಂತಕ್ಕಂಥದ್ದಿದೆ. ಈಗ ಇದು ಬ್ರೆಡ್ ಮೋಲ್ಡು ಕೂಡ ಏನಾಗಿದೆ, ಒಂದು ಬಗೆಯ ಇದು ಬ್ರೆಡ್ಡು, ನಾನು ಆಗಲೇ ಹೇಳಿದೆ, ನಾವು ಶೀತಗಾಲದಲ್ಲಿ ಬ್ರೆಡ್ಡನ್ನು ಹಾಗೆಯೇ ಗಾಳಿಗೆ ತೆರೆದಿಟ್ಟಾಗ ಅದು ಕೆಲವು ದಿನಗಳ ನಂತರ ಏನಾಗುತ್ತೆ, ಅದರ ಮೇಲೆ ಹಸಿರು ಬಣ್ಣದ ಬೂಜನ್ನು ನಾವು ಕಾಣ್ತೀವಿ. ಅದು ಏನು ಅಂತ ಹೇಳಿದರೆ ಅಲ್ಲಿ ಬ್ರೆಡ್ ಮೋಲ್ಡ್ ಅಂತಕ್ಕಂಥ ಶಿಲೀಂಧ್ರ ಬ್ರೆಡ್ಡಿನ ಮೇಲೆ ಬೆಳೆದಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದೇ ರೀತಿಯಲ್ಲಿ ಆಸ್ಪರ್ಜಿಲ್ಲಸ್ ಅಂತಕ್ಕಂಥದ್ದು. ಮಕ್ಕಳಿಗೆ ನಾವೀಗ ಇಲ್ಲಿ ಈ ಒಂದು
ಶಿಲೀಂಧ್ರಗಳಿಂದ ಬರ್ತಕ್ಕಂತಹ ರೋಗಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ನಾವು ಅವಲೋಕಿಸಿದಾಗ ಯಾವ್ಯಾವ ಬರ್ತವೆ, ಈಗ ನಾವೆಲ್ಲ ಈಗ ನೀವೆಲ್ಲ ಹಳ್ಳಿ ಮಕ್ಕಳಾಗಿರೋದ್ರಿಂದ ಈ ತೆಂಗಿನ ಸಸ್ಯದಲ್ಲಿ ನಾವು ನೋಡ್ತೀವಿ, ತೆಂಗಿನ ಸಸ್ಯದಲ್ಲಿ ತೆಂಗಿನಕಾಯಿ ಏನಾಗಿದೆ ಸುಕ್ಕಾಗ್ತದೆ, ಮತ್ತು ತೆಂಗಿನ ಗರಿ ನೋಡಿದ್ದೀರಾ, ಅದು ಸುಟ್ಟಂಗಾಗಿರ್ತದೆ. ಅದಕ್ಕೆ ನಾವು ನುಸಿ ರೋಗ ಅಂತ ನಾವು ಕರಿತೀವಿ. ನೀವೆಲ್ಲ ನೋಡಿದ್ದೀರ, ಗರಿ ಎಲ್ಲ ಹಸಿರು ಗರಿ ಮೊದಲು ಇರ್ತವೆ, ಬರ್ತಾ ಬರ್ತಾ ಅದಕ್ಕೆ ರೋಗ ಬಿದ್ದು ಆ ಗರಿಗಳೇನೋ ಸುಟ್ಟಂಗೆ ಆಗಿಬಿಟ್ಟಿರ್ತಾವೆ, ಅದಕ್ಕೆ ನುಸಿ ರೋಗ ಅಂತ ಕರಿತೀವಿ. ಆ ನುಸಿ ರೋಗಕ್ಕೆ ಕಾರಣಕರ್ತರು ಯಾರು ಅಂತ ಹೇಳಿದರೆ ಈ ಶಿಲೀಂಧ್ರಗಳು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ತೆಂಗಿನ ಗಿಡದಲ್ಲಿ ಒಂದು ತೆಂಗಿನಕಾಯಿಗಾಗಿರ್ಬೋದು, ತೆಂಗಿನ ಗರಿಗಾಗಿರ್ಬೋದು. ಅದೇ ರೀತಿ ನಾವು ಅಡಿಕೆ ಸಸ್ಯದಲ್ಲಿ ಬಂದಾಗ ಅಡಿಕೆ ಕಾಯಿಗೆ ನೋಡಿರ್ಬೋದು, ಅಡಿಕೆ ಕಾಯಿಯ ಮೇಲೆ ಕಪ್ಪನೆಯ ಚುಕ್ಕೆಗಳು ನಾವು ಕಾಣ್ತಾ ಇರ್ತೀವಿ. ರೋಗ ಬಿದ್ದಾಗ ಅಡಿಕೆಗೆ ರೋಗ ಬರ್ತದೆ, ಅಲ್ಲಿ ಕಪ್ಪು ಏನಾಗಿರ್ತದೆ, ಚುಕ್ಕೆಗಳು ಅಡಿಕೆ ಕಾಯಿ ಮೇಲೆ ಏನಾಗಿರ್ತವೆ, ಕಾಣಿಸ್ಕೊಳ್ತವೆ. ಅದು ಯಾರು ಅಂತ ಹೇಳಿದರೆ ಆ ಶಿಲೀಂಧ್ರಗಳು ಅಡಿಕೆಗೆ ರೋಗ ಬಿದ್ದಿರ್ತಕ್ಕಂಥದ್ದನ್ನು ಸೂಚಿಸ್ತದೆ. ಅದೇ ರೀತಿಯಾಗಿ ನಾವು ಮಾವಿನ ಹಣ್ಣುಗಳಿಗೆ ಬಂದಾಗ ಮಾವಿನ ಹಣ್ಣುಗಳಾದಮೇಲೆ, ಮಾವಿನ ಕಾಯಿ ಹಣ್ಣಾದ ಮೇಲೆ ಆ ಹಣ್ಣು ಏನಾಗುತ್ತೆ, ಕೆಲವೊಮ್ಮೆ ಹಣ್ಣಿನ ಮೇಲ್ಮೈ ಮೇಲೆ, ಸಿಪ್ಪೆ ಮೇಲೆ ಕಪ್ಪನೆಯ ತೇಪೆಗಳನ್ನು ನಾವು ಕಾಣ್ತೀವಿ, ಪ್ಯಾಚಸ್ಗಳನ್ನು ಕಾಣ್ತೀವಿ. ಯಾರು ಅದನ್ನು ಉಂಟು ಮಾಡ್ತಾರೆ ಅಂತ ಹೇಳಿದರೆ ಶಿಲೀಂಧ್ರಗಳು. ಅದು ಶಿಲೀಂಧ್ರಗಳಿಂದ ಬರ್ತಕ್ಕಂಥ ರೋಗವಾಗಿರ್ತದೆ. ಹಾಗಾಗಿ ಮಾವಿನ ಹಣ್ಣುಗಳು ಕೂಡ ಈ ರೋಗಕ್ಕೆ ಒಳಗಾದಾಗ ಹಾಳಾಗ್ತವೆ ಅಂತಕ್ಕಂಥದ್ದು. ಮತ್ತು ಈ ಟೊಮೊಟೊ ಸಸ್ಯಗಳಲ್ಲೂ ನಾವು ಇದನ್ನು ನೋಡ್ತೀವಿ. ಟೊಮೊಟೊದಲ್ಲೂ ಕೂಡ ಏನಾಗುತ್ತೆ, ಟೊಮೊಟೊ ಹಣ್ಣುಗಳು ಹುಳ ಬೀಳ್ತವೆ, ಅದಕ್ಕೆ ಹಾಳಾಗ್ತದೆ, ಅದಕ್ಕೆ ರೋಗ ಬಿದ್ದಿರ್ತದೆ ಅಂತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ. ತುಂಬ ಹುಳ ಇರ್ತದೆ ನೋಡಿರಿ, ಟೊಮಾಟೊ ಹಣ್ಣುಗಳೆಲ್ಲ ನಾನು ನೋಡಿದಾಗ ಅದಕ್ಕೆ ರಂಧ್ರ ಮೇಲ್ಗಡೆಯಿಂದ ಬಿದ್ದಿರ್ತದೆ. ಅದಕ್ಕೆ ಕಾರಣಕರ್ತರು ಯಾರು ಅಂತ ಹೇಳಿದರೆ ಶಿಲೀಂಧ್ರಗಳು ಅಂತಕ್ಕಂಥದ್ದು. ಮಕ್ಕಳೇ, ನೀವಿನ್ನೂ ಕೆಲವು ಸಸ್ಯಗಳ ಕಾಯಿಗಳ ಮತ್ತು ಎಲೆಗಳ ಮೇಲೆ ನಾವು ಅನೇಕ ಎಲೆಗಳ ಮೇಲೆ ಕೆಲವು ಪ್ಯಾಚಸ್, ಕಪ್ಪನೆಯ ಒಂದು ತೇಪೆಗಳು ಉಂಟಾಗಿರ್ತಕ್ಕಂಥದ್ದನ್ನು ನೋಡಿದ್ದೀವಿ. ಈಗ ನಾವು ಮಾವಿನಕಾಯಿ ಆಗಿರ್ಬೋದು, ಟೊಮಾಟೊ ಆಗಿರ್ಬೋದು, ಅಥವಾ ನೀವು ತೆಂಗಾಗಿರ್ಬೋದು, ಇನ್ನೂ ಇತ್ಯಾದಿ ಸಸ್ಯಗಳ ಮೇಲೆ ಕಪ್ಪನೆಯ ಪ್ಯಾಚಸ್ಗಳು ಬಂದಿರತಕ್ಕಂಥದ್ದನ್ನು ನೋಡ್ತೀವಿ. ಅದು ಯಾವುದರಿಂದ ಆಗಿದೆ ಅಂತಕ್ಕಂಥದ್ದು ನೋಡಿದಾಗ ಶಿಲೀಂಧ್ರಗಳಿಂದ ಅಂತಕ್ಕಂಥದ್ದು. ಈಗ ನಾವು ಪ್ರೋಟೋಸೋವಾ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಆವಾಗಲೇ ಪ್ರೋಟೋಸೋವಾಗಿ ಉದಾಹರಣೆ ಯಾರು, ನೀವೆಲ್ಲ ಈ ಹಿಂದಿನ ತರಗತಿಗಳಲ್ಲಿ ಅಭ್ಯಾಸ ಮಾಡಿದ್ದೀರಾ. ಯಾರು ಪ್ರೋಟೋಸೋವಾಗಿ ಅತ್ಯಂತ ನಿಮಗೆಲ್ಲ ಚಿರಪರಿಚಿತವಾಗಿರ್ತಕ್ಕಂತಹ ಒಂದು ಪ್ರಾಣಿ ಯಾವುದು ಅಂದರೆ ಅಮೀಬಾ ಅಂತಕ್ಕಂಥದ್ದು. ಅಮೀಬಾ ಮತ್ತು ಪ್ಯಾರಾಮೀಸಿಯಂ, ಯೂಗ್ಲಿನ, ಎಂಟಮೀಬಾ ತುಂಬ ಇದ್ದಾವೆ. ಇಲ್ಲಿ ನಾವು ಈ ಚಿತ್ರದಲ್ಲಿ ಎರಡು ಜೀವಿಗಳನ್ನು ಇಲ್ಲಿ ತೋರಿಸ್ತಾ ಇದ್ದೀವಿ. ಇಲ್ಲಿ ಯಾವ್ಯಾವುದು ಅಂತ ಹೇಳಿದರೆ ಅಮೀಬಾ ಮತ್ತು ಪ್ಯಾರಾಮೀಸಿಯಂ. ಇವೆರಡೂ ಕೂಡ ಏಕಕೋಶ ಜೀವಿಗಳಾಗಿದ್ದು, ಈ ಜೀವಿಗಳಲ್ಲಿ ಅದರಲ್ಲಿರ್ತಕ್ಕಂಥ ಒಂದೇ ಒಂದು ಜೀವಕೋಶ ಆ ಇಡೀ ಜೀವಿಯ ಎಲ್ಲ ಜೈವಿಕ ಚಟುವಟಿಕೆಗಳನ್ನು ನಿಯಂತ್ರಿಸ್ತದೆ. ಮಕ್ಕಳನ್ನು ಇದು ಒಂದೇ ಒಂದು ಜೀವಕೋಶವನ್ನು ಹೊಂದಿದೆ. ಹಾಗಾಗಿ ಆ ಒಂದೇ ಜೀವಕೋಶ ಎಲ್ಲ ಕ್ರಿಯೆಗಳು, ಅದು ಉಸಿರಾಟ ಆಗಿರ್ಬೋದು, ಆಹಾರ ಸೇವನೆ ಆಗಿರ್ಬೋದು, ಪಚನ ಕ್ರಿಯೆ ಆಗಿರ್ಬೋದು, ವಿಸರ್ಜನಾ ಕ್ರಿಯೆ ಆಗಿರ್ಬೋದು, ಸಂತಾನೋತ್ಪತ್ತಿ ಆಗಿರ್ಬೋದು, ಚಲನೆ ಆಗಿರ್ಬೋದು, ಎಲ್ಲದಕ್ಕೂ ಅದು ಒಂದೇ ಒಂದು ಜೀವಕೋಶ ಏನು ಅದರ ಒಳಗಡೆಗಿದೆಯೋ ಆ ಒಂದೇ ಜೀವಕೋಶ ಅದು ಏನು ಮಾಡ್ತದೆ, ಎಲ್ಲ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಈಗ ತದನಂತರ ನಾವು ಈ ಪ್ರೋಟೋಸೋವಾಗಳಿಂದ ಹರಡ್ತಕ್ಕಂಥ ರೋಗಗಳ ಬಗ್ಗೆ ನಾವು ಚರ್ಚೆ ಮಾಡಿದಾಗ ಮಲೇರಿಯಾ. ಈ ಮಲೇರಿಯಾ ಅಂದರೆ ನಿಮಗೆಲ್ಲ ಗೊತ್ತಿದೆ, ನಮ್ಮ ಮನೆಯ ಸುತ್ತಮುತ್ತ ಏನಾದರೂ ನೀರು ನಿಂತ ನೀರು ಸ್ಟ್ಯಾಗ್ನೆಂಟ್ ವಾಟರ್ ಅಂತ ಕರೀತೀವಿ. ನಿಂತರೆ ಅಲ್ಲಿ ಏನು ಮಾಡ್ತದೆ, ಸೊಳ್ಳೆಗಳು ಮೊಟ್ಟೆಗಳನ್ನು ಇಟ್ಟು ಮರಿಗಳನ್ನು ಮಾಡಿ ಅವು ಏನು ಮಾಡ್ತವೆ, ಅದರಲ್ಲಿ ವಿಶೇಷವಾಗಿ ಒಂದು ಹೆಣ್ಣು ಸೊಳ್ಳೆ, ಅನಾಫಿಲಿಸ್ ಸೊಳ್ಳೆ ಅಂತಕ್ಕಂಥದ್ದು ಇರ್ತದೆ. ಆ ಅನಾಫಿಲಿಸ್ ಸೊಳ್ಳೆಯ ಬಾಯಿಯಲ್ಲಿ ಒಂದು ಪ್ರೋಟೋಸೋವಾ ಇರ್ತದೆ, ಅದರ ಹೆಸರು ಪ್ಲಾಸ್ಮೋಡಿಯಂ. ಆ ಪ್ಲಾಸ್ಮೋಡಿಯಂ ಏನು ಮಾಡ್ತದೆ, ಅದು ಹೆಣ್ಣು ಸೊಳ್ಳೆ ನಮಗೆ ಕಚ್ಚಿದಾಗ ಆ ಪ್ಲಾಸ್ಮೋಡಿಯಂ ಸೂಕ್ಷ್ಮಾಣು ಜೀವಿ ಏನಾಗುತ್ತೆ, ನಮ್ಮ ದೇಹದಲ್ಲಿ ಸೇರಿಕೊಂಡು ಅದರ ಒಂದು ಸಂತಾನೋತ್ಪತ್ತಿಯನ್ನು ಹೆಚ್ಚು ಮಾಡಿದಂತೆ ನಮಗೆ ಈ ಒಂದು ಮಲೇರಿಯಾ ರೋಗದ ಲಕ್ಷಣಗಳು ಕಂಡುಬರುತ್ತವೆ. ಅದಕ್ಕೋಸ್ಕರವಾಗಿ ನಾವೇನು ಮಾಡಬೇಕು, ಮಲೇರಿಯಾ ಬರಬಾರ್ದಂದ್ರೆ ಏನು ಮಾಡಬೇಕು, ಸೊಳ್ಳೆ ಪರದೆಗಳನ್ನು ಬಳಕೆ ಮಾಡಬೇಕು, ಅಥವಾ ಸೊಳ್ಳೆಗಳನ್ನು ಹೋಗಲಾಡಿಸಲಿವ ಅನೇಕ ಬಗೆಯ ಏನಾಗಿದ್ದಾವೆ ದ್ರವ ರೂಪದ ವಸ್ತುಗಳು ನಮಗೆ ಸಿಗ್ತಾ ಇದ್ದಾವೆ. ಆಲ್ ಔಟ್, ನೀವೆಲ್ಲ ಕೇಳಿರ್ಬೋದು, ಆಲ್ ಔಟ್ ಅಂತ ಸಿಗ್ತದೆ.
ಇಂಥವನ್ನು ನಾವು ಬಳಕೆ ಮಾಡಿದರೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೋದು ಅಂತಕ್ಕಂಥದ್ದು. ಇನ್ನೊಂದು ಬೇದಿ ಅಂತಕ್ಕಂಥದ್ದು, ಮತ್ತು ನಂತರ ತುರಿಕೆ ಅಂತಕ್ಕಂಥದ್ದಿದೆ. ಕಜ್ಜಿ ಅಂತ ನೀವೆಲ್ಲ ಕೇಳಿರ್ಬೋದು. ಕಜ್ಜಿ ಏಕಾಗ್ತದೆ, ತುರಿಕೆ ಯಾಕಾಗ್ತದೆ? ಆ ಮನುಷ್ಯ ಅನೇಕ ದಿನಗಳ ಕಾಲ ತನ್ನ ದೇಹದ ಶುಚಿತ್ವವನ್ನು ಕಾಪಾಡಿಕೊಳ್ಳದಿದ್ದಲ್ಲಿ, ಸ್ನಾನವನ್ನು ಮಾಡದೇ ಇದ್ದಲ್ಲಿ, ಆ ಜಾಗದಲ್ಲಿ ಸೂಕ್ಷ್ಮಾಣುಜೀವಿಗಳು ಏನಾಗ್ತವೆ, ತಮ್ಮ ಸ್ಥಾನವನ್ನು, ಈಗ ನಮಗೆ ಬೆವರು ಬರ್ತದೆ, ಬೆವರಿನ ಮುಖಾಂತರ ಅಲ್ಲಿ ಚರ್ಮದಲ್ಲಿ ಸೇರಿಕೊಳ್ತದೆ. ಅಲ್ಲೇನಾಗುತ್ತೆ, ಈ ಪ್ರೋಟೋಸೋವಾಗಳು ಸೇರಿಕೊಂಡು ತಮ್ಮ ಸಂತಾನಾಭಿವೃದ್ಧಿಯನ್ನು ಹೆಚ್ಚು ಮಾಡಿದಂತೆ ಏನಾಗುತ್ತೆ, ಆ ವ್ಯಕ್ತಿಗೆ ಆ ಒಂದು ಸ್ಥಳದಲ್ಲಿ ಏನಾಗುತ್ತೆ, ಕಜ್ಜಿ ಕಾಣಿಸಿಕೊಳ್ಳುತ್ತದೆ. ಮಕ್ಕಳೇ, ನಿಮಗೆಲ್ಲ ಗೊತ್ತಿದೆ, ನೀವೆಲ್ಲ ನಿಮ್ಮ ನಿತ್ಯ ಜೀವನದಲ್ಲಿ ನೀವು ನೋಡಿರ್ತೀರ. ತುಂಬ ಜನ ಏನು ಮಾಡ್ತಾ ಇರ್ತಾರೆ, ಕೆರ್ಕೊಳ್ತಾ ಇರ್ತಕ್ಕಂಥದ್ದು ಕೆಲಸ. ಏನು ಮಾಡ್ತಾರೆ, ಏನಾಗಿದೆಯಪ್ಪ ಅಂದರೆ ಇಲ್ಲಿ ಕಜ್ಜಿ ನನಗೆ ಯಾಕೋ ಕೆರ್ಕೊಳ್ಳಂಗೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಅವರು ತಮ್ಮ ವೈಯಕ್ತಿಕ ಶುಚಿತ್ವವನ್ನು ಕಾಪಾಡಿಕೊಳ್ಳಲ್ಲ. ಹೈಜಿನ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಇದಕ್ಕೆ. ಅದಕ್ಕೋಸ್ಕರವಾಗಿ ನಾವೇನು ಮಾಡಬೇಕು, ನಮ್ಮ ದಿನನಿತ್ಯ ನಮ್ಮ ದೇಹದ ಶುಚಿತ್ವವನ್ನು ನಾವು ಕಾಪಾಡಬೇಕು. ಯಾಕಂತ ಹೇಳಿದರೆ ನಾವು ಕಾಪಾಡಲಿಲ್ಲ ಅಂತೇಳಿದರೆ ತೊಂದರೆ ಆಗ್ತದೆ. ಅದೇ ರೀತಿಯಾಗಿ ಈ ಸೂಕ್ಷ್ಮ ಜೀವಿಗಳಲ್ಲಿ ಮತ್ತೊಂದು ಜೀವಿ ಇದೆ. ಅದು ಯಾವುದು ಅಂತ ಹೇಳಿದರೆ ಶೈವಲ ಅಂತಕ್ಕಂಥದ್ದು. ಈ ಶೈವಲಗಳಿಗೆ ಉದಾಹರಣೆ ಯಾವುದು ಅಂತ ಹೇಳಿದರೆ ಕ್ಲಮಿಡೋಮೋನಸ್ ಮತ್ತು ಸ್ಪೈರೋಗೈರಾ. ಅಲ್ಲಿ ನೋಡ್ತಾ ಇದ್ದೀರಿ ನೋಡ್ರಿ, ಅಲ್ಲಿ ಚಿತ್ರದಲ್ಲಿ ಕ್ಲಾಮಿಡೋಮೋನಸ್ ಅಂತಕ್ಕಂಥದ್ದು ಒಂದು ಶೈವಲವಾದರೆ, ಸ್ಪೈರೋಗೈರಾ ಅಂತಕ್ಕಂಥದ್ದು ಮತ್ತೊಂದು ಏನಾಗಿದೆ, ಶೈವಲವಾಗಿದೆ. ಈ ಒಂದು ಶೈವಲಗಳು ಕೂಡ ಏನು ಮಾಡ್ತವೆ, ಅನೇಕ ಒಂದು ತೊಂದರೆಗಳನ್ನು, ರೋಗಗಳನ್ನು ಏನು ಮಾಡ್ತವೆ, ಉಂಟು ಮಾಡುತ್ತವೆ, ಹರಡುತ್ತವೆ. ಯಾವುದಪ್ಪ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿದರೆ ಚರ್ಮದ ರೋಗಗಳು, ಚರ್ಮಕ್ಕೆ ಸಂಬಂಧಪಟ್ಟಂಥ ರೋಗಗಳು. ಇವತ್ತು ನಾನು ಹೇಳ್ತಾ ಇದ್ದೆ, ಇವತ್ತು ಈ ಒಂದು ರೋಗ ಇದೆಯಲ್ಲ, ಚರ್ಮದ ರೋಗ ಬಹಳ ಭಯಾನಕವಾಗಿರ್ತಕ್ಕಂಥದ್ದು. ಆ ಚರ್ಮಕ್ಕೆ ಸಂಬಂಧಪಟ್ಟಂತೆ ನೀವೆಲ್ಲ ನೋಡಿರ್ತೀರಿ, ಕೆಲ ವ್ಯಕ್ತಿಗಳ ತಲೆಗಳಲ್ಲಿ ಕೂದಲುಗಳ ಮಧ್ಯಭಾಗದಲ್ಲಿ ಬಿಳಿ ಬಿಳಿ ಪ್ಯಾಚಸ್ ಆಗಿರ್ತವೆ, ಅಥವಾ ಚರ್ಮದ ಮೇಲೆ ಬಹಳಷ್ಟು ಪ್ಯಾಚಸ್ಗಳನ್ನು ಕಾಣ್ತಾ ಇರ್ತೀರ. ಅದಕ್ಕೆ ಕಾರಣ ಯಾರು ಅಂತ ಹೇಳಿದರೆ ಶೈವಲಗಳು. ನಾವು ಈ ಶೈವಲಗಳು ಯಾಕೆ ಇದಾಗ್ತವೆ ಅಂತ ಹೇಳಿದರೆ, ಇದು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡಬಹುದು. ಹೇಗೆ ಅಂತ ಹೇಳಿದರೆ, ಅವರು ಕೈಯನ್ನು ಮಿಲಾಯಿಸೋದ್ರಿಂದ, ಅಥವಾ ಅವರು ಹಾಕ್ತಕ್ಕಂಥ ಬಟ್ಟೆಯನ್ನು ಹಾಕೋದ್ರಿಂದ, ಅಥವಾ ಅವರು ತಿನ್ನಂಥ ವಸ್ತುಗಳು ಏನಾದರೂ ನಮಗೆ ಕೊಟ್ಟಾಗ ಅದಕ್ಕೆ ಏನಾಗಿರ್ತದೆ, ಆ ಸೂಕ್ಷ್ಮ ಜೀವಿಗಳು ಅದಕ್ಕೆ ತಾಗಿರ್ತವೆ. ಹಾಗಾಗಿ ಈ ಚರ್ಮದಿಂದ ರೋಗದಿಂದ ನರಳತಕ್ಕಂಥ ವ್ಯಕ್ತಿಗಳಿಂದ ನಾವು ಕೂಡ ದೂರ ಇರಬೇಕು. ಅವರು ಕೊಟ್ಟಂಥ ವಸ್ತುಗಳನ್ನು ನಾವು ತಿನ್ನಕ್ಕೆ ಹೋಗಬಾರ್ದು. ಅವರು ಮುಟ್ಟಿಂಥ ವಸ್ತುಗಳನ್ನು ನಾವು ಮುಟ್ಟಿದರೆ ಆ ಒಂದು ವಸ್ತುವಿನಲ್ಲಿ ಏನಾಗಿರ್ತವೆ, ಸೂಕ್ಷ್ಮಾಣು ಜೀವಿಗಳು ಇರುತ್ತವೆ. ಹಾಗಾಗಿ ಈ ಚರ್ಮದ ರೋಗ ಯಾವುದರಿಂದ ಬರ್ತದಪ್ಪ ಅಂತ ಹೇಳಿದರೆ, ಇದಕ್ಕೆ ಕಾರಣಕರ್ತರು ನಮ್ಮ ಸೂಕ್ಷ್ಮ ಜೀವಿಗಳಲ್ಲಿ ಒಂದು ಬಗೆಯ ಸೂಕ್ಷ್ಮಾಣು ಜೀವಿ ಯಾವುದು, ಶೈವಲ ಅಂತಕ್ಕಂಥದ್ದು. ಇನ್ನೊಂದು ಕ್ಯಾಂಡಿಡಿಯಾಸಿಸ್ ಅಂತಕ್ಕಂಥದ್ದು ಇನ್ನೊಂದು ರೋಗ. ಮಕ್ಕಳೇ, ಇಷ್ಟೊಂದು ನಾವು ಇವತ್ತು ಈ ಒಂದು ತರಗತಿಯಲ್ಲಿ ನಾವು ಸೂಕ್ಷ್ಮ ಜೀವಿಗಳು ಅಂತ ಹೇಳಿದರೆ ಏನು, ಸೂಕ್ಷ್ಮಾಣು ಜೀವಿಗಳನ್ನು ಯಾವ ಒಂದು ಉಪಕರಣದಿಂದ ನಾವು ನೋಡಬಹುದು ಅಂತಕ್ಕಂಥದ್ದು, ಸೂಕ್ಷ್ಮ ಜೀವಿಗಳಲ್ಲಿ ಎಷ್ಟು ವಿಧ ಅಂತಕ್ಕಂಥದ್ದು, ಅವುಗಳು ಯಾವ್ಯಾವ ರೋಗಗಳನ್ನು ಹರಡುತ್ತವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಿದ್ವಿ. ಮಕ್ಕಳೇ, ಇನ್ನು ನಾವು ಹೆಚ್ಚಾಗಿ ಈ ವೈರಸ್ಗಳ ಬಗ್ಗೆ ನಾನು ಇನ್ನೊಂದು ಹೇಳಿದೆ. ಅದರಲ್ಲಿ ವಿಶೇಷವಾಗಿ ವೈರಸ್ಗಳು ಯಾರಿವರೋ, ಇವರು ಕೂಡ ಒಂದು ಸೂಕ್ಷ್ಮಾಣು ಜೀವಿ. ಇದು ಯಾಕೆ ಒಂದು ವಿಶೇಷವಾಗಿರ್ತಕ್ಕಂಥ ಸೂಕ್ಷ್ಮ ಜೀವಿ ಇದು? ನಾನು ಆವಾಗಲೇ ಹೇಳಿದ್ವಿ, ಸೂಕ್ಷ್ಮ ಜೀವಿಗಳಲ್ಲಿ 4 ಬಗೆ, ಇದೊಂದು ನೆಕ್ಸ್ಟ್ ವಿಶೇಷವಾಗಿರ್ತಕ್ಕಂಥದ್ದು ವೈರಸ್ಸು ಅಂತಕ್ಕಂಥದ್ದು. ಈ ಒಂದು ಸೂಕ್ಷ್ಮ ಜೀವಿಗಳಲ್ಲಿ ವೈರಸ್ಗಳು ಸಹ ನಾನು ವಿಶೇಷವಾಗಿರ್ತಕ್ಕಂಥ ಜೀವಿ ಅಂತ ಯಾಕೆ ಹೇಳಿದೆ ಅಂತ ಹೇಳಿದರೆ, ಈ ಒಂದು ವೈರಸ್ಗಳು ಏನು ಮಾಡ್ತವೆ, ಬೇರೆ ಅತಿಥಿ ಜೀವಿಗಳ ಜೀವಕೋಶದೊಳಗೆ ಸೇರಿಕೊಂಡು ಏನು ಮಾಡ್ತವೆ, ತನ್ನ ಸಂತಾನಾಭಿವೃದ್ಧಿಯನ್ನು ಮಾಡಿ ಆ ವೈರಸ್ಗಳಿಂದ ಬರ್ತಕ್ಕಂಥ ರೋಗಗಳನ್ನು ಏನು ಮಾಡ್ತವೆ, ವ್ಯಕ್ತಪಡಿಸ್ತವೆ. ನಾವಿಲ್ಲಿ ಚಿತ್ರವನ್ನು ನಾವು ನೋಡ್ತಾ ಇದ್ದೀವಿ. ಚಿತ್ರದಲ್ಲಿ ಒಂದು ವೈರಸ್ ಚಿತ್ರ ಇದೆ. ಆ ವೈರಸ್ ಏನಾಗ್ತದೆ ಅಂತ ಹೇಳಿದರೆ, ಅದು ಪ್ರಾಣಿಗಳ ದೇಹದ ಒಳಗೆ ಅಥವಾ ಸಸ್ಯಗಳ ದೇಹದ ಒಳಗೆ ಸೇರಿಕೊಂಡು ಏನು ಮಾಡ್ತವೆ, ತನ್ನ ಒಂದು ಸಂಖ್ಯೆಯನ್ನು, ಸಂತಾನಾಭಿವೃದ್ಧಿಯನ್ನು
ಹೆಚ್ಚು ಮಾಡುವುದರ ಮೂಲಕ ಅವುಗಳ ಲಕ್ಷಣಗಳನ್ನು ವ್ಯಕ್ತಪಡಿಸ್ತವೆ ಅಂತಕ್ಕಂಥದ್ದು. ಈಗ ವೈರಸ್ಗಳಿಂದ ಬರ್ತಕ್ಕಂಥ ರೋಗಗಳು ಯಾವುದು ಅಂತ ತಿಳ್ಕೊಳ್ಳೋಣ ಮಕ್ಕಳೇ. ಈಗ ನಿಮಗೆಲ್ಲ ಗೊತ್ತಿದೆ, ದಿನ ನಾವು ಇದು ನೋಡ್ತಾ ಇರ್ತಕ್ಕಂಥದ್ದೇ ಸಾಮಾನ್ಯವಾಗಿ. ಏನಾಗಿದೆಯಪ್ಪ ಅಂತೇಳಿದರೆ, ಸ್ವಲ್ಪ ನೀರಿನಲ್ಲಿ ಜಾಸ್ತಿ ಕೆಲಸ ಮಾಡಿದರೆ ಏನಾಗುತ್ತೆ, ಶೀತ ಆಗಿದೆ ಅಂತಕ್ಕಂಥದ್ದು. ಕೆಮ್ಮು ಅಂತಕ್ಕಂಥದ್ದು ಏನು, ಇದು ಕೂಡ ಒಂದು ವೈರಸ್ನಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಅಥವಾ ರೋಗ ಅಂತ ನಾವು ಹೇಳ್ಬೋದು. ಪೋಲಿಯೋ ಅಂತಕ್ಕಂಥದ್ದು ನೀವೆಲ್ಲ ಕೇಳಿದರೆ, ಪೋಲಿಯೋ ಲಸಿಕೆ ಹಾಕ್ತಾರೆ ಸಣ್ಣ ಮಕ್ಕಳಿಗೆ. ಏನಾಗ್ತದೆ, ಹುಟ್ಟಿದ ನಂತರ ಅವರಿಗೆ ವೈದ್ಯರು ಹೇಳ್ತಾರೆ, ಇಂತಿಂಥ ಸಮಯದಲ್ಲಿ ಇಂತಿಂಥ ಒಂದು ಅವಧಿಯಲ್ಲಿ ಇಂತಿಂಥ ಲಸಿಕೆಯನ್ನು ತಪ್ಪದೆ ಹಾಕಿಸ್ಬೇಕು. ಹಾಕಿಸ್ಲಿಲ್ಲ ಅಂತೇಳಿದರೆ ಆ ಒಂದು ಲಸಿಕೆಯ ಒಂದು ಇಲ್ಲದಿರುವಿಕೆ ದೇಹದಲ್ಲಿ ಇಲ್ಲದಿದ್ದಾಗ ಆ ಮಗುವಿಗೆ ಯಾವುದೇ ಒಂದು ನ್ಯೂನತೆ ಉಂಟಾಗಬಹುದು. ಅದರಲ್ಲಿ ಒಂದು ವಿಶೇಷವಾಗಿ ಪೋಲಿಯೋ ಲಸಿಕೆ ಕೂಡ ಒಂದು. ಈ ಪೋಲಿಯೋ ಲಸಿಕೆಯನ್ನು ನಾವು ಹಾಕಿಸದೇ ಇದ್ದಾಗ ಏನಾಗುತ್ತೆ, ಆ ಮಗುವಿನ ಒಂದು ಕಾಲುಗಳು ಏನಾಗ್ತವೆ, ಅವು ಏನಾಗ್ತವೆ, ತನ್ನ ಒಂದು ಆಕಾರವನ್ನು ಕಳ್ಕೊಳ್ತವೆ. ಈಗ ಪೋಲಿಯೋ ಆಗಿರೋದು ನೋಡಿ, ಕಾಲು ಸೊಟ್ಟ ಆಗಿಬಿಡ್ತದೆ. ಪಾಪ ಕಾಲು ಸೊಟ್ಟ ಆಗಿರ್ತದೆ. ಯಾಕೆ ಆಗಿರ್ತದೆ ಅಂತೇಳಿದರೆ, ಆ ಮಗುವಿಗೆ ನಿಗದಿತ ಸಮಯದಲ್ಲಿ ಪೋಲಿಯೋ ಲಸಿಕೆಯನ್ನು ಹಾಕಿಸದೇ ಇರುವಂತಹ ಒಂದು ಸಂದರ್ಭ ಅಂತಕ್ಕಂಥದ್ದು. ಈಗ ನೆಕ್ಸ್ಟ್ ಸೀತಾಳೆ ಅಂತಕ್ಕಂಥದ್ದು ಇನ್ನೊಂದು ರೋಗ. ಮತ್ತಿನ್ನು ಅದರಲ್ಲಿ ಮುಂದಕ್ಕೆ ನಾವು ನೋಡಿದಾಗ ಸಿಡುಬು ರೋಗ ಅಂತಕ್ಕಂಥದ್ದು. ಈಗ ಈ ಸಿಡುಬು ರೋಗ ಭಾಳ ಇಲ್ಲ. ಈಗ ಸುಮಾರು 100 ವರ್ಷಗಳ ಹಿಂದೆ ಈ ಸಿಡುಬು ರೋಗ ಅಂತಕ್ಕಂಥದ್ದು ಇತ್ತು. ಕಾಯಿಲೆ ಬಂದಾಗ ಏನಾಗ್ತಾ ಇತ್ತು ಅಂತೇಳಿದರೆ, ವ್ಯಕ್ತಿಯ ದೇಹದ ಮೇಲೆ ಈ ದೋಸೆಗೆ ಹೇಗೆ ಪ್ಯಾಚಸ್ಗಳಿರ್ತಾವೆ, ರಂಧ್ರಗಳಿರ್ತಾವೆ, ಆ ರೀತಿಯಾಗಿ ಮುಖದ ಮೇಲೆ ಚುಕ್ಕೆ ಚುಕ್ಕೆ ಇರ್ತಾಯಿದ್ವು, ದೇಹದ ಮೇಲೆ ಎಲ್ಲ ಚುಕ್ಕೆ ಚುಕ್ಕೆ ಇರ್ತಾಯಿದ್ವು. ಅದಕ್ಕೆ ಕಾರಣ ಯಾರು ಅಂದರೆ ವೈರಸ್. ಇವತ್ತೀಗ ಅದಕ್ಕೆ ಲಸಿಕೆ ಕಂಡುಹಿಡಿದಿರೋದ್ರಿಂದ ಆ ರೋಗ ನಮ್ಮಲ್ಲಿ ಇವತ್ತು ನಿರ್ಮೂಲನೆ ಆಗಿದೆ ಅಂತಕ್ಕಂಥದ್ದು. ಮಕ್ಕಳ, ಈಗ ನಾವು ಇಷ್ಟು ಒಂದು ಅವಧಿಯಲ್ಲಿ ಹೆಚ್ಚಾಗಿ ನಾವು ಇವತ್ತು ಸೂಕ್ಷ್ಮ ಜೀವಿಗಳ ಬಗ್ಗೆ, ಇವತ್ತು ಸೂಕ್ಷ್ಮ ಜೀವಿಗಳು, ಅವುಗಳು ಮಿತ್ರ ಮತ್ತು ಶತ್ರು, ಈ ಒಂದು ಅಧ್ಯಾಯದಲ್ಲಿ ಸೂಕ್ಷ್ಮಾಣುಜೀವಿಗಳು, ಸೂಕ್ಷ್ಮ ಜೀವಿಗಳು ಅಂತ ಹೇಳಿದ್ರೇನೋ ಅವುಗಳನ್ನು ಯಾವ ಒಂದು ಉಪಕರಣದಿಂದ ನಾವು ನೋಡ್ತೀವಿ, ಅದೇ ರೀತಿಯಾಗಿ ಆ ಬಗೆಗಳು ಯಾವ್ಯಾವು, ಅವುಗಳಿಂದ ಹರಡ್ತಕ್ಕಂಥ ರೋಗಗಳು ಯಾವ್ಯಾವು, ಇವುಗಳೆಲ್ಲ ನಾವು ಇವತ್ತು ಅಭ್ಯಾಸ ಮಾಡಿದ್ದೀವಿ. ಹಾಗಾಗಿ ನೀವು ಇಷ್ಟು ಒಂದು ಸಮಯ ಈ ಒಂದು ಪಾಠವನ್ನು ಆಲಿಸಿದ್ದಕ್ಕೋಸ್ಕರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.